ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ಮ್ಯಾಂಗೋ ತೊಗೊಂಡು ಬಂದಿದ್ದೀನಿ. ಮ್ಯಾಂಗೋ ಪುಡ್ಡಿಂಗ್ ಮಾಡುವಂತ ಹೇಳಿ ನಾನೊಂದು ಮ್ಯಾಂಗೋ ತೊಗೊಂಡಿದ್ದೀನಿ. ಈ ಥರ ಅದರ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿಟ್ಟಿದ್ದೀನಿ. ಒಂದು ಮ್ಯಾಂಗೋ, ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 50 ಗ್ರಾಮು ಸಕ್ಕರೆ, 50 ಗ್ರಾಮು ಕಾರ್ನ್ಫ್ಲೋರು, 50 ಗ್ರಾಮಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನೀಗ ಒಂದು ಮಿಕ್ಸ್ಚರ್ಗೆ ಹಾಕಿ ಇದನ್ನೊಂದು ಪ್ಯೂರಿ ಮಾಡುವ. ಮಿಕ್ಸ್ಚರ್ಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸಕ್ಕರೆಯನ್ನು ಕೂಡ ಸ್ವಲ್ಪ ಹಾಲನ್ನು ಹಾಕ್ತೀನಿ. ಮಿಲ್ಕ್ ಪೌಡರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇನ್ನಿದನ್ನು ಪ್ಯೂರಿ ಮಾಡಿ ತರುವ. ಈಗ ಪ್ಯೂರ್ ರೆಡಿಯಾಗಿದೆ. ಇನ್ನೊಂದು ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟುಬಿಟ್ಟು ಪ್ಯೂರಿಯನ್ನು ಇದಕ್ಕೆ ಹಾಕುವ. ಗ್ಯಾಸನ್ನು ಸ್ಲೋ ಮಾಡಿ ಇಡಬೇಕು. ಗ್ಯಾಸನ್ನು ಸ್ಲೋ ಮಾಡಿದ್ದೀನಿ. ಸ್ವಲ್ಪ ತಿರ್ಲಿದೆ. ಇದನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡುವ. ಸಕ್ಕರೆ ನಿಮಗೆ ಸಿಹಿ ನೋಡಿಕೊಂಡು ಬೇಕಿದ್ದರೆ ಈಗ ಹಾಕ್ಕೋಬೋದು. ಇನ್ನು ಕಾರ್ನ್ಫ್ಲವರನ್ನು ಒಂದು ಹಾಲು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡುವ. ಹಾಲು ಹಾಕ್ಕೊಂಡು ಕಾರ್ನ್ಫ್ಲವರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡುವ. ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಟುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಟ್ಟಿ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡ್ತಾ ಬರುವ. ನೋಡಿ, ಚೆನ್ನಾಗಿ ಗಟ್ಟಿ ಆಗ್ತಾ ಬಂತು. ಇನ್ನೊಂದು 10 ನಿಮಿಷದಲ್ಲಿ ಇದಾಗುತ್ತೆ. ತುಂಬ ಟೇಸ್ಟ್ ಆಗುತ್ತೆ ಪುಡ್ಡಿಂಗ್. ಸಾಕಿನ್ನು ಚೆನ್ನಾಗಿ 10 ನಿಮಿಷ ಕುದಿಸಿದ್ದೀನಿ. ಸಾಕಾಗುತ್ತೆ. ಇನ್ನು ಒಂದು ಪಾತ್ರೆಗೆ ಹಾಕುವುದನ್ನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈ ಥರ ಒಂದು ಪಾತ್ರೆಗೆ ಸೆಟ್ ಮಾಡಿದ್ದೀನಿ ನಾನು. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಫ್ರಿಡ್ಜಲ್ಲಿ ಇಡುವ. ನೋಡಿ, ಪುಡ್ಡಿಂಗ್ ರೆಡಿ ಆಯಿತು. ಇನ್ನೊಂದು ಪ್ಲೇಟಿಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಮ್ಯಾಂಗೋ ಪುಡ್ಡಿಂಗ್ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಈಗ ಮಾವಿನಕಾಯಿ ಎಲ್ಲ ಸಿಗ್ತಾ ಉಂಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ಇದು ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕರೆಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.